ಈ ಜೀವ ನಿನಗಾಗಿ ಮುಂದುವರಿದ ಭಾಗ 84. ಆಗ ತಾನೇ ಸ್ನಾನ ಮಾಡಿ ಟವಲ್ ಸುತ್ತಕೊಂಡು ಬಂದಿದ್ದ ಅರ್ಜುನ್ ಕನ್ನಡಿ ನೋಡಿ ಹಾಡು ಹಾಡುತ್ತಿದ್ದನು. ಇದರ ಅರಿವೇ ಇಲ್ಲದ ಆದ್ಯ ಗೆಸ್ಟ್ ಹೌಸ್ ನೋಡಲು ಗೆಸ್ಟ್ ಹೌಸ್ ಒಳಗೆ ಬಂದಿದ್ದಳು. ಅವನನ್ನು ಆ ಸ್ಥಿತಿಯಲ್ಲಿ ನೋಡಿದ ಅವಳು ಒಂದು ಕ್ಷಣ ಅವಕ್ಕಾಗಿ ಕಣ್ಣು ಮುಚ್ಚಿಕೊಂಡಳು. ಅಲ್ಲಿಂದ ಹೋಗುವ ಆತುರದಲ್ಲಿ ಕಾಲಿಡವಿ ಇನ್ನೇನು ಬೀಳಬೇಕು. ಅಷ್ಟರಲ್ಲಿ ಅರ್ಜುನ್ ಅವಳನ್ನು ಹಿಡಿದುಕೊಂಡನು. ಇಬ್ಬರ ಕಣ್ಣೋಟಗಳು ಬೆಸೆದು ಹೋದವು. ಶರ್ಟ್ ಇಲ್ಲದವನ ಬಾಡಿ ನೋಡಿ ಅವಳು ನಾಚಿ ನೀರಾದಳು. ಒಬ್ಬರನ್ನೊಬ್ಬರು ನೋಡಿಕೊಂಡು ಅದೆಷ್ಟು ಹೊತ್ತು ಹಾಗೆ ಇದ್ದರು ಅಂತ ಅವರಿಗೇನೆ ಗೊತ್ತಾಗಲಿಲ್ಲ. ಅಷ್ಟು ಹೊತ್ತಿಗೆ ಫ್ರೆಶ್ ಆಗಲು ಹೋಗಿದ್ದ ಅಗಸ್ತ್ಯ ಹೊರಬಂದಾಗ ಇವರಿಬ್ಬರನ್ನು ನೋಡಿ ಸದ್ದು ಮಾಡಿದನು. ಇದರಿಂದ ಎಚ್ಚೆತ್ತ ಅವರಿಬ್ಬರು ದೂರ ಸರಿದರು. ಅಗಸ್ತ್ಯನ ನೋಡಿ ಗಲಿಬಿಲಿಯಾದವಳು, ಅದು ಗೆಸ್ಟ್ ಹೌಸ್ ನೋಡೋಣ ಅಂತ ಬಂದೆ. ಅವಳು ಮಾತನಾಡುತ್ತಿದ್ದಾಗ ಮತ್ತೆ ಮಾತನಾಡಿದ ಅರ್ಜುನ್, ಅಗಸ್ತ್ಯ ಅವಳು ಜಾರಿ ಬೀಳುದ್ರಲ್ಲಿದ್ಲು, ಅದಕ್ಕೆ ಎತ್ಕೊಂಡೆ ಅಂತ ಹೇಳಿ ಅಲ್ಲಿಂದ ಕೂಡಲೇ ರೂಮ್ ಒಳಗೆ ಹೋದನು. ಆ ತೇಳೆ ಎದೆ ಬಡಿತ ಇನ್ನೂ ಕೂಡ ಜೋರಾಗಿ ಇತ್ತು. ಎದೆ ಮೇಲೆ ಕೈ ಇಟ್ಟವಳು, ಯಾಕೆ ಇಷ್ಟು ಜೋರಾಗಿ ಹಿಡಿದುಕೊಳ್ತಾ ಇದೆಯಾ? ಅಗು ಏನಾದರೂ ಕೇಳಿಸ್ಕೊಂಡು ನನ್ನ ಕತೆ ಅಷ್ಟೇ ಮುಗಿದೆ ಅಂತ ಅರ್ಥ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಅಗಸ್ತ್ಯನ ಕಡೆ ನೋಡಿ, ಅಗು ಈ ಗೆಸ್ಟ್ ಹೌಸ್ ಎಷ್ಟು ಚೆನ್ನಾಗಿದೆ ಅಲ್ವಾ, ನನಗೂ ಕೂಡ ಇಲ್ಲೇ ಬಂದಿರೋಕ್ಕೆ ಮನಸ್ಸಾಗ್ತಾ ಇದ್ದೆ. ಅವಳ ಮಾತು ಕೇಳಿ ಸ್ವಲ್ಪ ಹೊತ್ತು ಹಿಂದೆ ನಡೆದ ಘಟನೆಯನ್ನು ನೆನಪು ಮಾಡಿಕೊಂಡವನು, ಬೇಡ ಬೇಡ, ನೀನು ಇಲ್ಲಿರೋದು ಬೇಡ, ನೀನು ಅಂಕಲ್ ಮನೆಯಲ್ಲಿರು. ಯಾಕಾಗು, ನಾನಿಲ್ಲಿದ್ರೆ ನಿನ್ಗೇನು ಕಷ್ಟ? ಹೇಳಿದ್ನಲ್ವಾ, ಬೇಡ ಅಂದರೆ ಬೇಡ. ಗಂಡು ಮಕ್ಕಳು ಇರುವ ಕಡೆ ನೀನು ಇರಬಾರ್ದು. ಗೆಸ್ಟ್ ಹೌಸ್ ನೋಡೇ ಆಯ್ತಲ್ವಾ, ಈಗ ನಡಿ ಅಂತ ಅವನು ಹೇಳಿದಾಗ ಅವಳು ಮುಖ ಊದಿಸಿಕೊಂಡು ಗೆಸ್ಟ್ ಹೌಸಿನಿಂದ ಹೊರ ಬರತೊಡಗಿದಳು. ಹೊರ ಬರುತ್ತಿದ್ದಂತೆ ಅರ್ಜುನ್ ಇದ್ದಾನೋ ಇಲ್ವೋ ಅಂತ ಒಂದ್ಸಲ ಹಿಂತಿರುಗಿ ನೋಡಿದಳು. ಅವನು ಇಲ್ಲದನ್ನು ನೋಡಿ ಹೊರ ಬಂದಳು. ಅವಳು ಮಾಡುತ್ತಿರುವುದನ್ನು ಅಗಸ್ತ್ಯ ದೂರದಿಂದಲೇ ಗಮನಿಸಿದನು. ಇವಳು ಯಾಕೆ ಈ ರೀತಿ ಬೇಹೆ ಮಾಡ್ತಾ ಇದ್ದಾಳೆ? ಇವರಿಬ್ಬರ ಮಧ್ಯೆ ಏನಾದರೂ ನಡೀತಾ ಇದೆಯಾ? ಹಾಗೇನಾದ್ರೂ ಇದ್ರೆ ಅದೇ ನನ್ನ ಹತ್ರ ಹೇಳ್ತಾ ಇದ್ಲು, ಮುಚ್ಚಿಡ್ತಾ ಇರಲಿಲ್ಲ. ಏನು ನಡೀತಿದೆ ಅಂದರೆ ಒಂದು ಗೊತ್ತಾಗ್ತಾ ಇಲ್ಲ. ಇವರಿಬ್ಬರನ್ನು ಕೇಳೋಣ ಅಂದರೆ ಮತ್ತೆ ಇವರಿಬ್ಬರು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡ್ರೆ ಅಷ್ಟ ಅಂತ ಅಂದುಕೊಂಡು ಬಟ್ಟೆ ಬದಲಾಯಿಸಲು ಹೋದನು. ಗೆಸ್ಟ್ ಹೌಸಿನಿಂದ ಹೊರ ಬಂದ ಆದ್ಯ ಸ್ವಲ್ಪ ಹೊತ್ತು ಹಿಂದೆ ನಡೆದ ಘಟನೆಯನ್ನು ನೆನಪು ಮಾಡಿಕೊಳ್ಳತೊಡಗಿದಳು. ಅಪ್ಪ, ಎಷ್ಟು ಬೆಳ್ಳಗಿದ್ದಾನೆ! ತೀರ ಹತ್ತಿರದಲ್ಲಿದ್ದವನು. ಹತ್ತಿರ ಇದ್ದಾಗ ನನ್ನ ಎದೆ ಬಿಡುತ್ತೆ ಎಷ್ಟು ಜೋರಾಗ್ತಾ ಇತ್ತು. ಇನ್ನು ಸ್ವಲ್ಪ ಹೊತ್ತು ಅವನ ಜೊತೆ ಇದ್ದಿದ್ರೆ ನನ್ನ ಎದೆ ಬಿಡುತ್ತೆ ಜೋರಾಗಿ ನಿಂತೇ ಹೋಗಿಬಿಡ್ತಾ ಇತ್ತು. ಅಗು ಬಂದು ಒಳ್ಳೆ ಕೆಲಸ ಮಾಡಿಬಿಟ್ಟೆ. ಅಗುಗೆ ಏನಾದರೂ ನನ್ನ ಮೇಲೆ ಡೌಟ್ ಬಂತಾ ಹೇಗೆ? ಬರೋಕ್ಕೆಲ್ಲ ಬಿಡು, ಬಂದಿದ್ದು ನನ್ನನ್ನು ಕರೆದು ಕೇಳ್ತಾ ಇದ್ದ ಅಂತ ಅಂದುಕೊಳ್ಳುತ್ತಾ ಬ್ರೇಕ್ಫಾಸ್ಟ್ ಮಾಡಲು ಹೋದಳು. ಇತ್ತ ರೂಮಲ್ಲಿದ್ದ ಅರ್ಜುನ್ ಕನ್ನಡಿ ನೋಡಿಕೊಂಡು ಶರ್ಟ್ ಹಾಕಿಕೊಳ್ಳುತ್ತಿದ್ದನು. ಆದ್ಯಳನ್ನು ನೆನಪು ಮಾಡಿಕೊಳ್ಳತೊಡಗಿದನು. ಕಣ್ಣಲ್ಲಿ ಸೆರೆ ಹಿಡಿದಿದ್ದ ಅವಳ ಸೌಂದರ್ಯವನ್ನು ಹಾಗೇನೆ ಆನಂದಿಸತೊಡಗಿದನು. ನನ್ನ ಹತ್ತಿರ ಬಂದರೆ ಕಳೆದು ಹೋಗ್ಬಿಡ್ತಾಳೆ. ನಾನು ಹತ್ತಿರ ಇದ್ದರೆ ಅವಳು ಎದೆ ಕುಡಿತ ಅದೆಷ್ಟು ಜೋರಾಗುತ್ತೆ. ನನಗೆ ಅವಳನ್ನು ಬಿಟ್ಟಿರೋಕ್ಕಾಗಲ್ಲ, ನನಗೆ ಅವಳು ಬೇಕು. ಡ್ಯಾಡಿಗೆ ಹೇಳಿಕೆ ಅವ್ರನ್ನ ಹೇಗಾದರೂ ಮಾಡಿ ಒಪ್ಪಿಸಬೇಕು ಅಂತ ಅಂದುಕೊಳ್ಳುತ್ತಾ ಆಫೀಸಿಗೆ ಹೋಗಲು ರೆಡಿಯಾಗತೊಡಗಿದನು. ಅಗಸ್ತ್ಯ ರೆಡಿಯಾಗಿ ಗೆಸ್ಟ್ ಹೌಸಿಂದ ಹೊರಗೆ ಬಂದು ನಿಂತುಕೊಂಡನು. ಆಗ ಅವನ ದೃಷ್ಟಿ ನಿಹಾರಿಕಳ ಕಡೆ ಹೋಯಿತು. ನಿಹಾರಿಕಾ ಅವರ ಮನೆ ಎದುರಿರುವ ಗಾರ್ಡನಿನಲ್ಲಿ ಗಿಡವನ್ನು ನೆಡೆದಿದ್ದಳು. ಬೆಳಕಿನ ತಂಪಾದ ಗಾಳಿಗೆ ಅವಳ ಕೇಶರಾಶಿ ಹಾರಾಡುತ್ತಿತ್ತು. ಅವಳು ಅವಳ ಮುಂಗುರುಳು ಮುಖಕ್ಕೆ ತಾಗದಂತೆ ಅದನ್ನು ಪದೇ ಪದೇ ಸರಿಸುತ್ತಿದ್ದಳು. ಅಗಸ್ತ್ಯ ಅವಳನ್ನೇ ನೋಡತೊಡಗಿದನು. ಅವಳ ಮುದ್ದಾದ ಮುಖವನ್ನು ಅವನ ಕಣ್ಣು ಸೆರೆ ಹಿಡಿಯುತ್ತಿತ್ತು. ಮನೆಯಲ್ಲಿ ಆಳುಕಾಳು ಇದ್ದರೂ ಕೂಡ ತಾನೇ ಕೈಗೆ ಮಣ್ಣು ತಾಗಿಸಿಕೊಂಡು ಗಾರ್ಡನಿನಲ್ಲಿ ಗಿಡ ನೆಡುತ್ತಿದ್ದು ಅಗಸ್ತ್ಯನಿಗೆ ತುಂಬಾನೇ ಇಷ್ಟವಾಗತೊಡಗಿತು. ಆಗ ಅಲ್ಲಿಗೆ ಬಂದ ಸನ್ನಿ, ಅಗಸ್ತ್ಯ ಏನು ಮಾಡ್ತಾ ಇದೆಯಾ? ಏನಿಲ್ಲ, ಸುಮ್ಮನೆ ನಿಂತಿದ್ದೆ ಅಷ್ಟೇ ಅಂತ ಅವನು ಹೇಳಿದಾಗ ಸನ್ನಿಯ ದೃಷ್ಟಿ ನಿಹಾರಿಕಳ ಕಡೆ ಹೋಗಿ, ನಿಹಾರಿಕಳನ್ನು ನೋಡ್ತಾ ಇದೆಯಾ? ಇಲ್ಲ, ಹಾಗೇನಿಲ್ಲ, ಹೊರಗಡೆ ತಂಪಾದ ಗಾಳಿ ಬರ್ತಾ ಇದೆ ಅಲ್ವಾ, ಅದಕ್ಕೆ ಇಲ್ಲಿ ಬಂದು ನಿಂತ್ಕೊಂಡೆ. ಅಗಸ್ತ್ಯ, ಅವಳು ನೋಡಿ ಎಷ್ಟು ಸಿಂಪಲ್ ಆಗಿದ್ದಾಳೆ ಅಲ್ವಾ? ಮನೇಲಿ ಆಳುಗಳು ಇದ್ರೂ ಕೂಡ ತಾನೇ ಹೋಗಿ ಗಿಡ ನೆಡ್ತಾ ಇದ್ದಾಳೆ. ಒಂಚೂರು ಅಹಂ ಅನ್ನೋದೇ ಇಲ್ಲ. ಅವಳನ್ನು ಮದುವೆ ಮಾಡಿಕೊಳ್ಳೋ ಹುಡುಗ ತುಂಬಾನೇ ಪುಣ್ಯ ಮಾಡಿದ್ದಾನೆ ಅಂತ ಹೇಳುತ್ತಿರುವಾಗ ಅಲ್ಲೇ ಪಕ್ಕದಲ್ಲಿದ್ದ ಗಗನ್ ಇದನ್ನು ಕೇಳಿಸಿಕೊಂಡು ಅವರ ಹತ್ತಿರ ಬಂದನು. ಅವನು ಕೂಡ ನಿಹಾರಿಕಳನ್ನು ನೋಡತೊಡಗಿದನು. ಅಷ್ಟರಲ್ಲಿ ಸನ್ನಿಗೆ ಅವನ ತಾಯಿಯ ಕಾಲ್ ಬಂದಿದ್ದನ್ನು ನೋಡಿ ಅವನು ಕಾಲ್ ರಿಸೀವ್ ಮಾಡಿ ಅವರ ಜೊತೆ ಮಾತನಾಡುತ್ತಾ ಮುಂದೆ ಸಾಗಿದನು. ಆಗ ಗಗನ್ ಅಗಸ್ತ್ಯನ ಜೊತೆ ಮಾತನಾಡುತ್ತಾ,
ಅಗಸ್ತ್ಯ, ನಾನು ಅವಾಗಿಂದ ಗಮನಿಸ್ತಾ ಇದ್ದೆ, ನೀನು ಅವಳನ್ನೇ ನೋಡ್ತಾ ಇದ್ದಿದ್ದಲ್ವಾ? ಸುಳ್ಳು ಹೇಳ್ಬೇಡ, ನಾನೆಲ್ಲ ನೋಡಿದೆ. ಅವಳು ಏನು ಮಾಡ್ತಾ ಇದ್ದಾಳೆ ಅಂತ ನೋಡಿದ ಅಷ್ಟೇ, ಅದನ್ನೇ ದೊಡ್ಡದು ಮಾಡಕ್ಕೆ ಹೋಗ್ಬೇಡ. ನಾನೇನು ದೊಡ್ಡದು ಮಾಡ್ತಾ ಇಲ್ಲ ಕಣೋ, ಒಬ್ಬರನ್ನ ಇಷ್ಟಪಡೋದು ತಪ್ಪೇನಿಲ್ಲ ಬಿಡು. ಇಷ್ಟನಾ? ಏನು ಮಾತಾಡ್ತಾ ಇದೀಯ ನೀನು? ನೋಡು ಅಗಸ್ತ್ಯ, ನನಗೆ ಸುದ್ದಿ ಬಳಸಿ ಮಾತಾಡೋ ಅಭ್ಯಾಸ ಇಲ್ಲ, ನೇರವಾಗಿ ಹೇಳ್ತಾ ಇದ್ದೀನಿ. ನಿನಗೆ ಅವಳೇನಾದರೂ ಇಷ್ಟ ಇದ್ದರೆ ಹೇಳು, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ. ತುಂಬ ಒಳ್ಳೆಯ ಥರ ಕಾಣಿಸ್ತಾ ಇದ್ದಾಳೆ. ನಮ್ಮ ಆದ್ಯಳಿಗೂ ಕೂಡ ಯಾವ ರೀತಿ ಹೆಲ್ಪ್ ಮಾಡಿದ್ಲ ಅಂತ ನೀನೇ ನೋಡಿದೆ ಅಲ್ವಾ? ಅದಕ್ಕೆ ಹೇಳ್ತಾ ಇದ್ದೀನಿ, ಅವಳ ಮೇಲೆ ಇಷ್ಟ ಇದ್ದರೆ ಹೇಳು, ಅವಳು ಪ್ರೀತಿ ಪಡೆಯೋಕ್ಕೆ ನಾನು ನಿನಗೆ ಹೆಲ್ಪ್ ಮಾಡ್ತೀನಿ. ಸುಮ್ಮನೆ ಏನೇನೋ ಕಲ್ಪನೆ ಮಾಡಿ ಮಾತಾಡಬೇಡ. ನನಗೆ ಯಾರೂ ಇಷ್ಟ ಇಲ್ಲ. ಇನ್ನೊಂದ್ಸಲ ಅದೇ ಹಳ್ಳಕ್ಕೆ ಬೀಳಲ್ಲ, ನನಗೆ ಇಷ್ಟ ಇಲ್ಲ. ಎಲ್ಲರೂ ನೇಹಾಳ ಥರ ಇರಲ್ಲ ಅಗಸ್ತ್ಯ. ಇವಳಂತ ಖಂಡಿತ ಅವಳ ಥರ ಇಲ್ವೇ ಇಲ್ಲ. ಇವಳು ಒಳ್ಳೆಯವಳಂತ ಇವಳನ್ನು ನೋಡಿದ್ರೇ ಗೊತ್ತಾಗುತ್ತೆ. ಇನ್ನೊಂದ್ಸಲ ಪ್ರೀತಿ ಆಗೋದ್ರಲ್ಲಿ ತಪ್ಪೇನಿಲ್ಲ ಬಿಡು. ಸ್ವಲ್ಪ ಸುಮ್ಮನೆ ಇರ್ತೀಯ ನೀನು ಅಂತ ಹೇಳುತ್ತಿರುವಾಗಲೇ ಅಗಸ್ತ್ಯನನ್ನು ನೋಡಿದ ನಿಹಾರಿಕಾ ಅವನನ್ನು ಕರೆಯತೊಡಗಿದಳು. ಇದನ್ನು ನೋಡಿದ ಗಗನ್, ನೀವಿಬ್ಬರು ಜೊತೆಯಾಗಿರ್ಬೇಕಂತ ದೇವರು ಕೂಡ ಸೂಚನೆ ನೀಡ್ತಾ ಇದ್ದಾನೆ. ಅವಳು ಕರೀತಾ ಇದ್ದಳು, ಹೋಗು ಅಂತ ಹೇಳುತ್ತಾ ಬಲವಂತವಾಗಿ ಅವನನ್ನು ನಿಹಾರಿಕಳ ಹತ್ತಿರ ಕಳುಹಿಸಿದನು. ಅವನು ನಿಹಾರಿಕಾ ಇದ್ದಲ್ಲಿ ಹೋಗತೊಡಗಿದನು. ಅವಳ ಹತ್ತಿರ ಬಂದು ನಿಂತುಕೊಂಡಾಗ ಅವಳು ಅವನನ್ನು ನೋಡಿ, ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ನನಗೆ ಸ್ವಲ್ಪ ಹೆಲ್ಪ್ ಮಾಡ್ಬೋದಾ? ಏನು ಹೆಲ್ಪ್ ಮಾಡಬೇಕು? ಈ ಗಿಡ ಯಾಕೋ ಮಣ್ಣಿಂದ ಬೇರ್ಪಡ್ತಾ ಇಲ್ಲ, ಇದನ್ನು ಪಾಟಿಂದ ತೆಗೆದು ಇಲ್ಲಿ ನೆಡಬೇಕು. ಅದಕ್ಕೆ ಯಾಕೆ ಇದನ್ನು ಮಣ್ಣಿಂದ ಸಪ್ರೇಟ್ ಮಾಡ್ತಾ ಇದ್ದೀರಾ? ಹಾಗೇನಾದ್ರೂ ಮಾಡಿದ್ರೆ ಅದರ ಬೇರು ತುಂಡಾಗ್ಬೋದು. ಪಾಟ್ ನೋಡಿದ ಮಣ್ಣಿನ ಸಮೇತ ನೆಟ್ರೆ ಆಯ್ತು. ಓ ಹೌದಲ್ವಾ, ಇದ್ರ ಬಗ್ಗೆ ನಂಗೆ ಹೊಳೆದೇ ಇಲ್ಲ. ಹಾಗಾದ್ರೆ ಒಂದು ಕೆಲಸ ಮಾಡಿ, ಈ ಪಾಟನ್ನು ಒಡೆದುಕೊಡಿ ಅಂತ ಅವಳು ಹೇಳಿದಾಗ ಅವನು ಪಾಟನ್ನು ತೆಗೆದುಕೊಂಡು ಒಡೆಯತೊಡಗಿದನು. ಆಗ ತಾನೇ ಮನೆಯಿಂದ ಹೊರಬರುತ್ತಿದ್ದ ಉತ್ತಮ್ರವರು ಇದನ್ನು ಗಮನಿಸಿ ಕೂಡಲೇ ಅವರಿದ್ದಲ್ಲಿ ಬಂದು ಅಗಸ್ತ್ಯನ ಕೈಯಲ್ಲಿ ಅರ್ಧ ಒಡೆದು ಹೋಗಿದ್ದ ಪಾಟನ್ನು ತೆಗೆದುಕೊಂಡು ನಿಹಾರಿಕಳ ಕಡೆ ನೋಡಿ ಅವಳಿಗೆ ಬೈಯತೊಡಗಿದರು. ನಿಹಾರಿಕಾ, ಏನು ಮಾಡ್ತಾ ಇದೆಯಾ? ಇವನ್ಗೆ ಯಾಕೆ ಈ ಕೆಲಸ ಕೊಟ್ಟಿದ್ಯಾ? ಮನೆಯಲ್ಲಿ ಕೆಲಸದವ್ರು ಇರಬೇಕಾದ್ರೆ ಇವನ ಹತ್ರ ಯಾಕೆ ಕೆಲಸ ಮಾಡಿಸ್ತಾ ಇದೆಯಾ? ಡ್ಯಾಡ್, ಕೆಲಸ ನಾನೇ ಮಾಡ್ತಾ ಇದ್ದೆ. ಇವರಲ್ಲಿ ನಿಂತ್ಕೊಂಡಿದ್ರು, ನಂಗೆ ಸ್ವಲ್ಪ ಹೆಲ್ಪ್ ಮಾಡಲಿ ಅಂತ ಇವ್ರನ್ನ ಕರೆದೆ ಅಷ್ಟೆ. ಇವತ್ತು ಕರೆದು ಇವನ ಹತ್ರ ಕೆಲಸ ಮಾಡಿಸಿದೆ. ಇನ್ನು ಯಾವತ್ತಿಂತ ತಪ್ಪು ಮಾಡೋಕ್ಕೆ ಹೋಗ್ಬೇಡ. ಕೆಲಸದವ್ರು ಇದ್ದಾರಲ್ವ, ಅವ್ರ ಹತ್ರ ಕೆಲಸ ಮಾಡಿಸು. ಇವ್ನು ನನಗೆ ಬೇಕಾದವನು, ಇವನ ಹತ್ರ ಆಗಲಿ ಇವನ ಫ್ರೆಂಡ್ ಹತ್ರ ಆಗಲಿ ಕೆಲಸ ಮಾಡಿಸೋಕೆ ಹೋಗ್ಬೇಡ. ಅಂಕಲ್, ನೀವಿವ್ರಿಗೆ ಬೈಯಕ್ಕೆ ಹೋಗಬೇಡಿ. ಇವ್ರು ಬರೀ ಪಾಟ್ ಹೊಡೆಯೋಕ್ಕೆ ಕರೆದಿತ್ತು ಅಷ್ಟೇ, ಇದೇನು ಮಹಾನ್ ಕೆಲಸ ಅಲ್ಲ ಅಲ್ವಾ? ಅಗಸ್ತ್ಯ, ನೀನೆಲ್ಲ ಇಂಥ ಕೆಲಸ ಮಾಡೋಕ್ಕೆ ಹೋಗ್ಬಾರ್ದು. ನಿನಗೆ ಇದೆಲ್ಲ ಗೊತ್ತಾಗಲ್ಲ. ನೀನು ಬಾ, ಬ್ರೇಕ್ಫಾಸ್ಟ್ ಮಾಡೋಣ, ನಿನ್ನ ಫ್ರೆಂಡ್ಸ್ಗೂ ಕೂಡ ಬರೋಕ್ಕೆ ಕೇಳು ಅಂತ ಹೇಳಿ ಅವನನ್ನು ಕರೆದುಕೊಂಡು ಅಲ್ಲಿಂದ ಹೊರಟರು. ಅಲ್ಲಿ ಪಕ್ಕದಲ್ಲಿದ್ದ ಸನ್ನೆ ಮತ್ತು ಗಗನ್ಗೂ ಕೂಡ ಬ್ರೇಕ್ಫಾಸ್ಟ್ ಮಾಡಲು ಕರೆದರು. ತಂದೆಯ ವಿಚಿತ್ರ ವರ್ತನೆ ನೋಡಿ ಬೆರಗಾದವಳು, ಒಂದು ಮಾತು ಕೂಡ ಜೋರಾಗಿ ಮಾತಾಡಿದ್ರವಲ್ಲ ಡ್ಯಾಡ್, ಇವತ್ತು ಏನಾಗಿದೆ ಇವ್ರಿಗೆ? ಅಂತ ತಪ್ಪು ನಾನೇನು ಮಾಡಿದೆ? ಅವನು ಸ್ವಲ್ಪ ಹೆಲ್ಪ್ ಮಾಡೋಕ್ಕೆ ಕರೆದೆ ಅಷ್ಟೇ, ಅದಕ್ಕೆ ಇಷ್ಟೊಂದು ಮಾತಾಡ್ಬಿಟ್ಟು ಹೋಗುದಾ? ಡ್ಯಾಡ್ಗೆ ಏನಾಗಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ ಅಂದುಕೊಂಡ ಅವಳು ಅರ್ಥ ಹೊಡೆದಿದ್ದ ಪಾಟನ್ನು ಪೂರ್ತಿಯಾಗಿ ಹೊಡೆದು ಮಣ್ಣು ಸಮೇತ ಗಿಡವನ್ನು ಭೂಮಿಯ ಮೇಲೆ ನೆಟ್ಟಳು. ಗಿಡ ನೆಟ್ಟು ಆದ ಮೇಲೆ ಅವಳು ಮನೆಯೊಳಗೆ ಹೋದಳು. ಎಲ್ಲರೂ ಒಟ್ಟಿಗೆ ಕುಳಿತುಕೊಂಡು ಬ್ರೇಕ್ಫಾಸ್ಟ್ ಮಾಡತೊಡಗಿದರು. ಬ್ರೇಕ್ಫಾಸ್ಟ್ ಮಾಡಿ ಆದ ಮೇಲೆ ಉತ್ತಮ್ರವರು ಅಗಸ್ತ್ಯನನ್ನು ಕರೆದು, ಅಗಸ್ತ್ಯ, ನೀವೆಲ್ಲ ನನ್ನ ಜೊತೆಗಿನ ಕಾರಲ್ಲಿ ಬಂದ್ಬಿಡಿ. ಬೇಡ ಅಂಕಲ್, ನಾವು ಜೊತೆಯಲ್ಲಿದ್ದರೆ ಶತ್ರುಗಳಿಗೆ ನಮ್ಮ ಮೇಲೆ ಡೌಟ್ ಬರ್ಬೋದು. ನಾವೆಲ್ಲ ಬಸ್ಸಲ್ಲಿ ಬರ್ತೀವಿ, ನೀವು ಹೋಗಿ. ಬಸ್ಸಲ್ಲಿ ಬೇಡ ಅಗಸ್ತ್ಯ, ನಾನು ಗಾಡಿ ಏನಾದರೂ ಅರೇಂಜ್ ಮಾಡ್ತೀನಿ. ಬೇಡ ಅಂಕಲ್, ಹೊಸದಾಗಿ ಅಪಾಯಿಂಟ್ ಆಗಿರೋರಿಗೆ ಇಷ್ಟೊಂದು ರಾಜ ಮರ್ಯಾದೆ ಕೊಟ್ಟು ಯಾರಿಗಾದ್ರೂ ಸ್ವಲ್ಪನಾದರೂ ಡೌಟ್ ಬರ್ಬೋದು. ಹಾಗಾಗಿ ನಾವು ರಿಸ್ಕ್ ತೆಗೆದುಕೊಳ್ಳೋದು ಬೇಡ. ನಿನ್ನ ಥಿಂಕಿಂಗ್ ಲೆವೆಲ್ಲೇ ಬೇರೆ ಅಗಸ್ತ್ಯ. ನಿನ್ನನ್ನು ನೋಡ್ತಾ ಇದ್ರೆ ನಿನ್ನ ತಾತನನ್ನು ನೋಡಿದ ಹಾಗೆ ಆಗುತ್ತೆ. ಅವ್ರು ಕೂಡ ತುಂಬಾ ಜಾಣತನದಿಂದ ಕಂಪನಿ ನಡೆಸ್ಕೊಂಡು ಹೋಗ್ತಾ ಇದ್ರು. ನೀನು ಹೇಳ್ದಾಗೆ ನೀವೆಲ್ಲ ಬಸ್ಸಲ್ಲಿ ಹೋಗಿ, ಆದರೆ ಏನಾದರೂ ತೊಂದರೆ ಆದರೆ ನನಗೆ ಇನ್ಫಾರ್ಮ್ ಮಾಡೋದನ್ನು ಮಾತ್ರ ಮರಿಬೇಡ.
ನೀವು ಮೊದಲು ಹೋಗಿ, ನಾನು ಮತ್ತು ನನ್ನ ಮಗಳು ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀವಿ. ಆಯಿತು ಅಂಕಲ್ ಅಂತ ಹೇಳಿದ ಅವನು ಅರ್ಜುನ್, ಆದ್ಯ, ಗಗನ್ ಮತ್ತು ಸನ್ನಿಯ ಜೊತೆ ಆಫೀಸಿಗೆ ಹೊರಟನು. ಅವರು ಹೋಗಿ ಸ್ವಲ್ಪ ಹೊತ್ತಾದ ಮೇಲೆ ಉತ್ತಮ್ರವರು ತಮ್ಮ ಮಗಳ ಜೊತೆ ಕಾರಿನಲ್ಲಿ ಆಫೀಸಿಗೆ ಹೊರಟರು. ಕಾರಲ್ಲಿ ಕೂತ ಮಗಳು ಮೌನವಾಗಿರುವುದನ್ನು ನೋಡಿದ ಅವರು, ಯಾಕೆ ಮಗಳೇ ಮೌನವಾಗಿದೆಯಾ, ಮಾತಾಡಲ್ವ ನನ್ನ ಜೊತೆ? ಏನಿಲ್ಲ ಡ್ಯಾಡ್, ಸ್ವಲ್ಪ ಬೇಜಾರಾಗಿದ್ದೀನಿ ಅಷ್ಟೇ. ನಾನು ಆಗಲೇ ಬೈದೆ ಅಂತ ಬೇಜಾರಾ? ಚಿಕ್ಕಂದಿನಿಂದ ಹಿಡಿದು ಇಲ್ಲಿ ತನಕ ನೀವು ನನಗೆ ಬೈದವರೇ ಅಲ್ಲ. ಇವತ್ತು ಯಾಕೆ ಬೈದ್ರಿ ಡ್ಯಾಡ್? ಅಂಥ ದೊಡ್ಡ ತಪ್ಪು ನಾನೇನು ಮಾಡಿದ್ದೀನಿ ಅಂತ ನನಗೆ ಬೈದ್ರಿ? ನನಗೆಷ್ಟು ಬೇಜಾರಾಯ್ತು ಗೊತ್ತಾ? ಸಾರಿ ಮಗಳೇ, ಇನ್ಮೇಲೆ ಆ ಥರ ಎಲ್ಲ ಬೈಯಲ್ಲ. ಆದರೆ ಒಂದು ವಿಷಯನ ಗಮನದಲ್ಲಿಟ್ಕೋ, ಅಗಸ್ತ್ಯನಿಗಾಗಲಿ ಅವನ ಫ್ರೆಂಡ್ಗಾಗಲಿ ಕೆಲಸ ಕೊಡೋಕ್ಕೆ ಹೋಗ್ಬೇಡ. ಅವ್ರು ನನಗೆ ತುಂಬಾ ಬೇಕಾದವರು. ಅವರಿಗೋಸ್ಕರ ಯಾವತ್ತೂ ಬೈಯದೆ ನಿಮ್ಮ ಮಗಳಿಗೇನೆ ಬೈದ್ರಿ ಅಂದರೆ ಅವ್ರು ನಿಮಗೆ ತುಂಬಾ ಬೇಕಾದರು ಅಂತ ಅನ್ಸುತ್ತೆ. ಗ್ಯಾರ್ ಡ್ಯಾಡ್ ಅವರೆಲ್ಲ ಅವ್ರು ನನ್ನ ಫ್ರೆಂಡ್ ಕಡೆಯವರು. ನಿನಗೇನು ಗೊತ್ತಲ್ವಾ ನನಗೆ ನನ್ನ ಫ್ರೆಂಡ್ಸ್ ಅಂದರೆ ತುಂಬಾ ಇಷ್ಟ ಅಂತ. ಅವ್ರಿಗೆ ಯಾರಾದರೂ ಕೆಲಸ ಕೊಟ್ಟರೆ ನನಗೆ ಸಹಿಸ್ಕೊಳಕ್ಕಾಗಲ್ಲ, ಅದಕ್ಕೆ ನಿನ್ಗೆ ಬೈದೆ ಅಷ್ಟೇ. ಇನ್ಮೇಲೆ ಯಾವತ್ತೂ ಅಂತ ಕೆಲಸ ಮಾಡೋಕ್ಕೆ ಹೋಗ್ಬೇಡ. ಓಕೆ ಡ್ಯಾಡ್, ಇನ್ಮೇಲೆ ಅವರಲ್ಲಿ ಯಾರ ಹತ್ರನೂ ಹೆಲ್ಪ್ ತಗೊಳ್ಳಲ್ಲ. ಸರಿ, ಆಫೀಸ್ಗೆ ಲೇಟ್ ಆಗ್ತಾ ಇದೆ, ಇವಾಗ ಹೊರಡೋಣ ಅಂತ ಹೇಳಿದ ಅವರು ಕಾರು ಚಲಾಯಿಸಿಕೊಂಡು ಆಫೀಸು ಕಡೆ ಹೊರಟರು. ಚಂದ್ರಕಲರ್ ಅವರು ಸಿಮ್ರನಿನ ಬಗ್ಗೆ ಮಾತನಾಡಲು ಆಫೀಸಿಗೆ ಬಂದಿದ್ದರು. ಕಂಪನಿಯ ಗೇಟ್ ಹತ್ತಿರ ನಿಂತಿದ್ದ ಅವರು ಲಾಯರ್ ಉತ್ತಮ್ಗೋಸ್ಕರ ಕಾಯುತ್ತಿದ್ದರು. ಈ ಲಾಯರ್ ಇನ್ನೂ ಯಾಕೆ ಬಂದಿಲ್ಲ? ಒಂದು ಕೆಲಸ ಆಗಬೇಕಾದ್ರೆ ನಾಯಿ ಥರ ಹೊರಗಡೆ ಕಾಯಬೇಕು. ಇವತ್ತು ಈ ಪರಿಸ್ಥಿತಿಯಲ್ಲಿ ನಾನಿದ್ದೀನಿ, ಇನ್ನು 2 ವರ್ಷ ಆದಮೇಲೆ ಅವನನ್ನು ಗೇಟ್ ಹೊರಗಡೆ ಕೂಡ ಸುಳಿಯೋದಂತ ಮಾಡ್ತೀನಿ ಅಂತ ಅಂದುಕೊಳ್ಳತೊಡಗಿದರು. ಅಷ್ಟು ಹೊತ್ತಿಗೆ ಅಗಸ್ತ್ಯ, ಆದ್ಯ, ಸನ್ನಿ ಮತ್ತು ಗಗನ್ ಕೂಡ ಆಫೀಸಿಗೆ ಬಂದರು. ಎಲ್ಲರೂ ಒಟ್ಟಿಗೆ ಬರುತ್ತಿದ್ದಾಗ ಅಗಸ್ತ್ಯನ ಕಾಲೆಡವಿ ಅವನು ಚಂದ್ರಕಲರ್ ಅವರ ಹತ್ತಿರನೇ ಬಿದ್ದ ಅವನನ್ನು ಚಂದ್ರಕಲರ್ ಅವರೇ ಖುದ್ದಾಗಿ ಎಬ್ಬಿಸಿದರು. ಆಗ ಅವನು ಥ್ಯಾಂಕ್ಸ್ ಹೇಳಲು ಅವರ ಮುಖ ನೋಡಿದನು. ಅವರ ಮುಖ ನೋಡಿದ ಅವನಿಗೆ ಉತ್ತಮರವರು ಕಳುಹಿಸಿದ ಫೋಟೋ ನೆನಪಾಗಿ, ಇವರು ನಮ್ಮ ಶತ್ರು ಅಲ್ವಾ, ಇವರಿಂದ ಕೂಡಲೇ ತಪ್ಪಿಸ್ಕೊಂಡು ಹೋಗಬೇಕು ಅಂತ ಅಂದುಕೊಂಡ ಅವನು ಥ್ಯಾಂಕ್ಸ್ ಅಚ್ಚಿ ಅಂತ ಹೇಳಿ ಅಲ್ಲಿಂದ ಕೂಡಲೇ ಹೊರಟನು. ಅವನನ್ನು ನೋಡಿದ ಚಂದ್ರಕಲರ್ ಅವರಿಗೆ ಯಾರನ್ನು ನೋಡಿದ ಹಾಗೆ ಆಯಿತು. ಕತೆ ಮುಂದುವರಿಯಿತು. ಚಂದ್ರಕಲರ್ ಅವರಿಗೆ ಅಗಸ್ತ್ಯ ಯಾರು ಅನ್ನೋದು ತಿಳಿಯುತ್ತೋ ಇಲ್ಲವೋ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.